ಡೈರೆಕ್ಟ್ LDF ಅನ್ನು ಫೇಸ್ ಮಾಡಿರೋದು ಕೇರಳದಲ್ಲಿ ಸತೀಶನ್. ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ನ್ಯಾಚುರಲಿ ಒಂದು ನ್ಯಾಚುರಲ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಅವ್ರು ಎಮರ್ಜ್ ಆಗಿದ್ದಾರೆ, ಕೊಟ್ಟಿದ್ದಾರೆ ಅವ್ರಿಗೆ. ಪಕ್ಷವನ್ನು ಗೆಲ್ಸೋದ್ರಲ್ಲಿ, ಪಕ್ಷವನ್ನು ಅಧಿಕಾರ ತರೋದ್ರಲ್ಲಿ ಏನು ಪಾತ್ರ ಅಂತ ನೋಡಿದ್ರೆ ಸತೀಶನ್ ಪಾತ್ರ ದೊಡ್ಡದು, ವೇಣುಗೋಪಾಲ್ ಪಾತ್ರ ಕಡಿಮೆ. ಯಾಕೆಂದರೆ ಅವರು ಒಳ್ಳೆ ಆಯ್ಕಟ್ಟಿ ಸ್ಥಳದಲ್ಲಿದ್ದಾರೆ, ಯಾರು ವೇಣುಗೋಪಾಲ್. ಹಾಗಾಗಿ ತನಗೆ ಬೇಕಾದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಗ್ರಾಸ್ ರೂಟಲ್ಲಿ ಜನ ಸಪೋರ್ಟ್ ಮಾಡಿದ್ದು, ಕಾಂಗ್ರೆಸ್ಸು ಕಾರ್ಯಕರ್ತರು ಸಪೋರ್ಟ್ ಮಾಡಿದ್ದು, ಕಾಂಗ್ರೆಸ್ ಲೀಡರ್ಗಳು, ಲೋಕಲ್ ಲೀಡರ್ಸ್ ಸಪೋರ್ಟ್ ಮಾಡಿದ್ದು ಸತೀಶನ್ಗೆ. ಎಲ್ಲಿವರೆಗೂ ಸಪೋರ್ಟ್ ಮಾಡೋದ್ರು ಅಂದರೆ ಒಂದು ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸತೀಶನ್ಗೆ ಹೇಳುತ್ತೆ, ಇದನ್ನೆಲ್ಲ ಸ್ಟಾಪ್ ಮಾಡಿಸಿ ಅಂತ, ನಿಮ್ಮ ಪರವಾಗಿ ಪ್ರದರ್ಶನಗಳನ್ನ, ಮೆರವಣಿಗೆಗಳನ್ನ ಇವನ್ನೆಲ್ಲ ಸ್ಟಾಪ್ ಮಾಡಿಸಿ ಅಂತ ನಿರ್ದೇಶನ ಕೊಡುತ್ತೆ. ಅದರ ಅರ್ಥ ಏನು? ಸತೀಶನ್ ನಿಜವಾಗ್ಲೂ ಜನನಾಯಕ ಅಂತ ಅರ್ಥ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ಕೇರಳ ಮುಖ್ಯಮಂತ್ರಿ ಆಯ್ಕೆ ವಿಷಯ ಬಹಳ ಕಗ್ಗಂಟಾಗಿತ್ತು. ಯಾಕೆ ತಡ ಮಾಡ್ತು ಕಾಂಗ್ರೆಸ್ಸು ಅನ್ನೋದು ಈ ಕ್ಷಣದವರೆಗೂ ಕೂಡ ಗೊತ್ತಾಗ್ತಿಲ್ಲ. ಬಹಳ ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಈಗಲೂ ಇದೆ. ಮತ್ತು KC ವೇಣುಗೋಪಾಲ್ ಅವರಿಗೆ ಹೈಕಮಾಂಡ್ ಬೆಂಬಲವೂ ಇತ್ತು, ಶಾಸಕರ ಬೆಂಬಲವೂ ಇತ್ತು. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ VD ಸತೀಶ್ ಅವರೇ ಮುಖ್ಯಮಂತ್ರಿ ಅಂತೇಳಿ ಹೇಳಿದೆ. ಯಾಕೆ VD ಸತೀಶನ್ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಲ್ಲಕ್ಕೆ ಏನೋ ಒಂದು ಬಲವಾದ ಕಾರಣ ಇರಬೇಕಲ್ಲ, ಅದು ಯಾಕೆ? ಹೀಗೆ ಈ ಪ್ರಶ್ನೆ ಕಾಡ್ತಿದೆ, ಕುತೂಹಲ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಹೊನ್ಕೆರೆ ನಂಜುಂಡೇಗೌಡ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಂಜುಂಡೇಗೌಡರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಯಾಕೆ ಈ ಕೇರಳದಲ್ಲಿ ಈ ಥರದ ಒಂದು ಏನು ಹಗ್ಗಜಗ್ಗಾಟ ನಡೆದಿತ್ತಲ್ಲ, ಯಾಕೆ? ನೋಡಿ, ಮೊದಲನೇದಾಗಿ ಕೇರಳ ಜನರಿಗೆ ನಾನು ಭಾಳ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂದರೆ ಕೇರಳ ಎಲೆಕ್ಷನ್ ನೋಡಿ ನಡೆದಿದೆಯಲ್ಲ, ಇಡೀ ದೇಶಕ್ಕೆ ಮಾದರಿ ಅದು. ಕೇರಳ ಎಲೆಕ್ಷನ್ನು ಅಲ್ಲಿ ದುಡ್ಡು ನಡೀಲಿಲ್ಲ, ಜಾತಿ ನಡೀಲಿಲ್ಲ, ಧರ್ಮ ನಡೀಲಿಲ್ಲ, ಪ್ರಭಾವಗಳು ನಡೀಲಿಲ್ಲ. ಸೊ ಈ ಕಾರಣಕ್ಕೆ ಕೇರಳ ನಿಜಕ್ಕೂ ಈ ದೇಶದ ಒಂದು ರಾಜ್ಯ ಯಾವುದಾದ್ರೂ ಮಾದರಿ ಚುನಾವಣೆ ನೋಡ್ತು ಅಂದರೆ ಅದು ಕೇರಳ. ಹಾಗಾಗಿ ಆ ಜನರಿಗೆ, ಅಲ್ಲಿನ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಖುದ್ದಾಗಿ ಕೆಲವು ಜಿಲ್ಲೆಗಳಿಗೆ ಹೋಗಿದ್ದೆ, ಒಂದು 5-6 ಜಿಲ್ಲೆಗಳು ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ವಾತಾವರಣ. ಅಲ್ಲಿ ಪೋಸ್ಟರ್ಸು ಇದ್ಬಿಟ್ರೆ, ಅಲ್ಲೊಂದು ಇಲ್ಲೊಂದು ಪ್ರಚಾರದ ವಾಹನಗಳು ಬಿಟ್ಟರೆ ಇನ್ನು ಉಳಿದಂಗೆಲ್ಲ ಭಾರಿ ಆರಾಮಾಗಿತ್ತು. ಬೇರೆ ರಾಜ್ಯಗಳಲ್ಲಿ ಅದೇನು ಚುನಾವಣಾ ಪ್ರಚಾರದ ದೊಂಬಿ ಆ ಥರದ್ದೇನು ಇರಲಿಲ್ಲ ಅಲ್ಲಿ. ಹಂಗಾಗಿ ಅದು ನನಗೆ ವಿಶೇಷವಾದಂಥ ಇದು ಅಭಿನಂದನೆ ಸಲ್ಲಿಸೋಕ್ಕೆ ಇದು ಕಾರಣ. ಸತೀಶನ್ ಬಗ್ಗೆ ನೀವು ಹೇಳಿದ್ರಿ. ನೋಡಿ, ಒಂದು ಕಡೆ ಶಾಸಕರ ಬೆಂಬಲ, ಇನ್ನೊಂದು ಕಡೆ ಜನರ ಬೆಂಬಲ. ನೀವು ಹೇಳ್ದಂಗೆ KC ವೇಣುಗೋಪಾಲ್ಗೆ ಶಾಸಕರ ಬೆಂಬಲ ಇತ್ತು. ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದು ಕೇರಳ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 140. ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ಗೆದ್ದಿರೋದು 102. ಕಾಂಗ್ರೆಸ್ ಅದು ಒಂದೇ 63 ಸ್ಥಾನಗಳು ಗೆದ್ದಿದೆ. ಅಂದರೆ ಕಾಂಗ್ರೆಸ್ ಒಂದೇ ಸರ್ಕಾರ ರಚಿಸೋಕ್ಕಾಗಲ್ಲ, ಮಿತ್ರ ಪಕ್ಷ ಬೆಂಬಲ ಬೇಕು. ಅದರ ಮಿತ್ರ ಪಕ್ಷ ಯಾವುದು? IUML ಮತ್ತು ಕೇರಳ ಕಾಂಗ್ರೆಸ್. ಸೊ ಅವ್ರ ಬೆಂಬಲದಿಂದನೇ ಸರ್ಕಾರ ರಚನೆ ಮಾಡ್ತಾಯಿದ್ದಾರೆ. ಗ್ರೌಂಡಲ್ಲಿ ಸತೀಶನ್ ಪರವಾಗಿ ಜನ ನಿಂತಿದ್ದರು, ಶಾಸಕರು KC ವೇಣುಗೋಪಾಲ್ ಪರವಾಗಿ ನಿಂತಿದ್ದರು. ಇವೆಲ್ಲ ವಾತಾವರಣ ನೋಡಿ, ವಾಸ್ತವತೆ ನೋಡಿ ಕಾಂಗ್ರೆಸ್ ಸರಿಯಾದ ನಿರ್ಧಾರ ತಗೊಂಡಿದೆ. ಹೈಕಮಾಂಡ್ ಸರಿಯಾದ ನಿಟ್ಟಿನಲ್ಲಿ ಹೋಗಿದೆ. ಆದರೆ ತಡ ಆಯ್ತಲ್ವಾ? ಭಾಳ ತಡ ಆಯಿತು. 10 ದಿವಸ ಟೈಮ್ ತಗೊಂಡ್ರು. ಹೌದು, ಅಷ್ಟಗತ್ಯ ಇರಲಿಲ್ಲ. ನೋಡಿ, ತಮಿಳ್ನಾಡು ರಾಜಕಾರಣ ನೋಡಿದ್ರೆ ವಿಜಯ್ ಬಹುಮತ ಇರಲಿಲ್ಲ, ಅತಂತ್ರ ವಿಧಾನಸಭೆ ಇತ್ತು, 11 ಸೀಟ್ ಕಡಿಮೆ ಇತ್ತು ವಿಜಯ್ಗೆ, TVKಗೆ. ಅವರು ಮಿತ್ರ ಪಕ್ಷ ಚುನಾವಣಾ ನಂತರ ಮೈತ್ರಿ ಮಾಡ್ಕೊಂಡು ಸರ್ಕಾರ ರಚನೆ ಮಾಡೋದು. ಇಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದರೂ ಕೂಡ ಸರ್ಕಾರ ಮಾಡೋಕ್ಕಾಗಲಿಲ್ಲ. ನಿಜಕ್ಕೂ ತಡ ಆಯ್ತಿದ್ದು. ಯಾಕೆ ತಡ ಆಯಿತು ಅಂದರೆ ಬಿಕಾಸ್ ಆಫ್ CM ರೇಸ್ಗೆ ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು. ಒಂದು ಕಡೆ ಸತೀಶನ್ನು, ಒಂದು ಕಡೆ ವೇಣುಗೋಪಾಲ್, ಮತ್ತೊಂದು ಕಡೆ ರಮೇಶ್ ಚೆನ್ನಿತ್ತಲ್ಲ. ಸೊ ಇವರು 3 ಜನದ ಅಗ್ಗಜಗ್ಗಾಟ ಐತಲ್ಲ ನೀವು ಹೇಳ್ದಂಗೆ, ಅದನ್ನು 3 ಜನ ಕೂರಿಸ್ಕೊಂಡು ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋಕ್ಕೆ ತಡ ಆಗಿದೆ ಅಂತ ಅನಿಸುತ್ತೆ.
ಅಲ್ಲ, ಕಾಂಗ್ರೆಸ್ಸು ಹಿಂದೆಯೂ ಕೂಡ ಹಿಂಗೆ ತಡ ಮಾಡಿ ಬೇರೆ ಬೇರೆ ರೀತಿ ಪೆಟ್ಟು ತಿಂದಿದೆ. ಬಟ್ ಇಲ್ಲಿ ಈಗ ವೆರಿ ಸಿಂಪಲ್ ಅಪ್ಪ, ಎಷ್ಟು ಥರ ಟ್ರೋಲ್ ಆಗ್ತಾಯಿತ್ತು ಕೇರಳ ಕಾಂಗ್ರೆಸ್ಸು ಮತ್ತು ಹೈಕಮಾಂಡು, ರಾಹುಲ್ ಗಾಂಧಿ ಇವರೆಲ್ಲ. ಇದೇ ಕೆಲಸನ ಅಫ್ಕೋರ್ಸ್ ಎಫರ್ಟ್ ಹಾಕಬೇಕಿತ್ತು. ಇದೇ ಕೆಲಸನ ಮೊದಲು ಮಾಡಿದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಆ ಪಕ್ಷಕ್ಕೊಂದು ಬೇರೆ ಥರದ ಘನತೆ ಇರ್ತಿತ್ತಲ್ವ. ಹೌದು, ನಿಜ ನಿಜ. ಮಾಡ್ಬೋದಾಗಿತ್ತು, ಮುಂಚಿತವಾಗಿ ಮಾಡ್ಬೋದಾಗಿತ್ತು. ಯಾಕೋ ತಡ ಮಾಡಿದ್ರು. ಅದು ಸಾರ್ವಜನಿಕರಿಗೆ ಮತ್ತು ಬೇರೆ ಬೇರೆ ಕಡೆ ಒಂದು ಸಂದೇಶವನ್ನು, ಸರಿಯಾದ ಸಂದೇಶ ಕಳಿಸ್ಲಿಲ್ಲ ಅಂತ ಅನಿಸುತ್ತೆ ನನಗೆ. ಮತ್ತು ನನಗೆ ಇನ್ನೊಂದು, ವೇಣುಗೋಪಾಲ್ ಅವ್ರಿಗೆ ಇನ್ನು ಭಾಳ ಜನ ಬಹಿರಂಗವಾಗಿ ಮಾತಾಡಲ್ಲ, ಬಟ್ ಈಗ ಎಲ್ರಿಗೂ ಗೊತ್ತು, ಹಂಗಾಗಿ ನಾನು ಹೇಳ್ತೀನಿ. ಏನು ವೀಕ್ಷಕರ ಏನಂದರೆ, ವೇಣುಗೋಪಾಲು ಹೈಕಮಾಂಡ್ ನಾಯಕರು, ಅವ್ರಿಗೆ ಇಡೀ ದೇಶಾದ್ಯಂತ ನೆಟ್ವರ್ಕ್ ಇದೆ, ಸಂಪನ್ಮೂಲದ ಅಗತ್ಯ ಇತ್ತು, ಇದು ಸೌಲಭ್ಯ ಇತ್ತು. ಅವರು ಮತ್ತು ಹೈಕಮಾಂಡ್ನ ಪ್ರಭಾವಿ ನಾಯಕ ಆಗಿರೋ ಕಾರಣಕ್ಕೋಸ್ಕರ ಕೆಲವರು ಟಿಕೆಟನ್ನು ಕೊಡಿಸಿದ್ರು, ಜೊತೆಗೆ ಸಂಪನ್ಮೂಲವನ್ನು ಕೊಟ್ಟರು. ಪರಿಣಾಮವಾಗಿ ಅವ್ರ ಜೊತೆಗೆ ಶಾಸಕರು ನಿಂತಿದ್ದರು. ಹೆಚ್ಚು ಜನ ಶಾಸಕರಿದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸತೀಶನ್ ಪರ ನಿಂತಿದೆಯಲ್ಲ. ಸಾಮಾನ್ಯವಾಗಿ ಶಾಸಕರು ಯಾರ ಕಡೆ ಇರುತ್ತೋ ಆ ಕಡೆ ಇರುತ್ತೆ ಪಕ್ಷ, ಯಾವುದೇ ಪಕ್ಷ ಇರಲಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಬೇರೆ ಕೇಸ್ ಆಗ್ತಿದೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ. ಅಲ್ಲ, ಒಂದೇ ನಿಮ್ಗೆ ಹೇಳ್ತೀನಿ. ಈಗ ಕೆ ಸಿ ವೇಣುಗೋಪಾಲ್ಗೆ ನೋಡಿ, ಕೇರಳದ ರಾಜಕಾರಣ ತಗೊಂಡ್ರೆ ಒಂದು ಸರಿ LDF ಗೆಲ್ಲುತ್ತೆ, ಇನ್ನೊಂದು 5 ವರ್ಷ ಬಿಟ್ಟು UDF ಗೆಲ್ಲುತ್ತೆ. ಲಾಸ್ಟ್ ಟೈಮ್ ಅಲ್ಲ, ಒಂದು ನಿಮಿಷ ಹೇಳ್ತೀನಿ, ಅದಕ್ಕೆ ಬರ್ತೀನಿ ನಾನು ನಿಮಗೆ. ಒಂದು 5 ವರ್ಷ LDF ಇದ್ದರೆ 5 ವರ್ಷ UDF ಇರುತ್ತೆ. ಆದರೆ 2016ರಲ್ಲಿ ಪಿಣರಾಯಿ ವಿಜಯನ್ ಗೆದ್ದರು, ಅವ್ರ ನೇತೃತ್ವ LDF ಗೆತ್ತು, ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಗೆತ್ತು. ಆಮೇಲೆ 2021ರಲ್ಲಿ ಅವರೇ ಪುನರಾಯ್ಕೆ ಆದರು, LDF ಪುನರಾಯ್ಕೆ ಆಯಿತು. ಯಾಕೆ ಪುನರಾಯ್ಕೆ ಆಯಿತು ಅಂದರೆ, ಕೋವಿಡ್ ಟೈಮಲ್ಲಿ ಅವ್ರು ಮಾಡಿದಂಥ ಕೆಲಸ, ಪಿಣರಾಯಿ ವಿಜಯನ್ ಅವರು ಮಾಡಿದಂಥ ಕೆಲಸ ಭಾಳ ಒಳ್ಳೆ ಕೆಲಸಗಳು ಮಾಡಿದರು, ಜನ ಅದನ್ನು ನೋಡಿದ್ರು. ಆಮೇಲೆ ಕೇರಳ ಪ್ರವಾಹ ಟೈಮಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ರು, ಅದು ಅವ್ರಿಗೆ ಇದನ್ನು ತಂದುಕೊಡ್ತು, ಗೆಲುವನ್ನು ತಂದುಕೊಡ್ತು. ಈ ಸರಿ ಏನಾಯಿತು, ಕೇರಳದಲ್ಲಿ ಬರ್ಣಂ ಮಾರಣಂ ಅಂತೇಳಿ ಜನ ನಿರ್ಧಾರ ಮಾಡಿದರು. ಬರ್ಣಂ ಮಾರಣಂ ಅಂದರೆ ಪ್ರಭುತ್ವ ಬದಲಾಗಬೇಕು ಅಂತ ಜನ ತೀರ್ಮಾನ ಮಾಡಿದರು. ಎಷ್ಟು ಮಟ್ಟಿಗೆ ಜನ ತೀರ್ಮಾನ ಮಾಡಿದರು ಅಂದರೆ, ಎಷ್ಟೇ ಒಳ್ಳೆ ಕೆಲಸ ಮಾಡಿರಲಿ ವಿಜಯನ್ನು, ಅವ್ರ ವಿರುದ್ಧ ಪ್ರಬಲವಾದ ಆಡಳಿತ ವಿರೋಧಿ ಅಲ್ಲೇ ಇಲ್ಲದೆ ಇರೋ ಪರವಾಗಿಲ್ಲ, ನಾವು ಸರ್ಕಾರವನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ರು. ಅದು ವೇಣುಗೋಪಾಲ್ ಗೊತ್ತಿತ್ತು ಈ ಸರಿ ಸರ್ಕಾರ ಬದಲಾವಣೆ ಆಗುತ್ತೆ ಅಂತ. ಅವ್ರೇನು ಮಾಡಿದ್ರು, ಟಿಕೆಟ್ ಹಂಚಬೇಕಾದ್ರೆ ತಮಗೆ ಬೇಕಾದವ್ರಿಗೆ ಟಿಕೆಟ್ ಕೊಟ್ಟರು. ಯಾಕೆಂದರೆ ಅವರು ರಾಜೀವ್ ಗಾಂಧಿಗೆ ಭಾಳ ಹತ್ರದವರು, ನಿಷ್ಠಾವಂತರು. ರಾಜೀವ್ ಗಾಂಧಿಗೆ, ರಾಹುಲ್ ಗಾಂಧಿಗೆ ಭಾಳ ಹತ್ರದವರು. ಹಂಗಾಗಿ ತಮಗೆ ಬೇಕಾದವ್ರಿಗೆ ಟಿಕೆಟ್ ಕೊಟ್ಟರು. ಹಂಗಾಗಿ ಕೇರಳದಲ್ಲಿ ಸಹಜವಾಗಿ ಜನ ತೀರ್ಮಾನ ಮಾಡಿದಂಗೆ ಸರ್ಕಾರ ಬದಲಾವಣೆ ಮಾಡಿದ್ರು. ಆ ಸರ್ಕಾರ ಬದಲಾವಣೆ ಮಾಡಿದಂಥ ಕಾಂಗ್ರೆಸ್ 63 ಸೀಟ್ ಬಂತು. ಅದರಲ್ಲಿ 47 ಜನ ವೇಣುಗೋಪಾಲ್ಗೆ ಸಪೋರ್ಟ್ ಇದ್ದರು. ಇದು ನ್ಯಾಚುರಲ್ ಆಗಿ ಶಾಸಕರ ಬೆಂಬಲ ಇತ್ತು. ಆದರೆ ಕೇರಳದ ಒಳಗೆ ಜನ ಸತೀಶನಾಗಿ ನಿಂತಿದ್ರು. ಅವ್ರ ಪರವಾಗಿ ಮೆರವಣಿಗೆಗಳು ನಡೀತು, ಅವ್ರ ಪರವಾಗಿ ಪ್ರದರ್ಶನಗಳು ನಡೀತು, ಅವ್ರ ಪರವಾಗಿ ಒತ್ತಾಯಗಳು ಕೇಳಿಬಂತು, ಬೇಡಿಕೆಗಳನ್ನಿಟ್ಟರು ಜನ, ಇವ್ರನ್ನೇ ಮಾಡಿ ಅಂತ. ಮಿತ್ರ ಪಕ್ಷಗಳು ಕೂಡ ಇವರೇ ಆಗಲಿ ಅಂತ ಹೇಳಿದ್ರು. UML ಇವರೇ ಆಗಲಿ ಅಂತಂದ್ರು, ಕೇರಳ ಕಾಂಗ್ರೆಸ್ಸು ಇವರೇ ಆಗಲಿ ಅಂತಂದ್ರು. ಈ ಎಲ್ಲ ಒತ್ತಡಗಳಿಂದಾಗಿ ಕಾಂಗ್ರೆಸ್ಸು ಸತೀಶನ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅನ್ನೋದು ತೀರ್ಮಾನಕ್ಕೆ ಬಂತು, ಆಯಿತು. ಬಟ್ ಈಗ ಈ ವೇಣುಗೋಪಾಲು ಮತ್ತು ಸತೀಶ್ ನಡುವೆ ಇಷ್ಟೊಂದೆಲ್ಲ ಆಗಿತ್ತಲ್ಲ, ಇದು ಮುಂದಕ್ಕೆ ನಾನು ಸಮಸ್ಯೆ ಆಗ್ಬೋದಾ? ನನಗೇನು ಅನ್ಸಲ್ಲ ಆ ಥರ ಸಮಸ್ಯೆ ಆಗುತ್ತೆ ಅಂತ. ಯಾಕೆಂದರೆ ಈಗ ನಿನ್ನೆ ಇವರು ಮಾತಾಡಿದ್ದಾರೆ, ವೇಣುಗೋಪಾಲ್ ಮಾತಾಡಿದ್ದಾರೆ, ಸತೀಶನ ಆಯ್ಕೆ ನಂತರ CLP ಲೀಡರ್ ಆಯ್ಕೆ ನಂತರ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಈ ಸರ್ಕಾರಕ್ಕೆ, ಹೊಸ ಸರ್ಕಾರಕ್ಕೆ ಎಲ್ಲ ಥರದ ಸಹಕಾರವನ್ನು, ಬೆಂಬಲವನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಹಾಕಿದ ಗೆರೆಯನ್ನು ವೇಣುಗೋಪಾಲ್ ದಾಟಲ್ಲ. ಸೊ ಹಂಗಾಗಿ ಅವರು ಈಸ್ ವೆರಿ ಲಾಯಲ್ ಟು ರಾಹುಲ್ ಗಾಂಧಿ. ಹಂಗಾಗಿ ನ್ಯಾಚುರಲಿ ಅವ್ರು ಕೋಆಪ್ರೇಟ್ ಮಾಡ್ತಾರೆ ಅನಿಸುತ್ತೆ. ಹಂಗೆ ಹೇಳಿದ್ರೆ ರಮೇಶ್ ಚೆನ್ನಿತಾಲನ್ ಏನು ಮಾಡ್ತಾರೆ ಅಂತ ನೋಡ್ಬೇಕು. ಯಾಕೆಂದರೆ ಅವ್ರು CLPಗೆ ಹೋಗಿಲ್ಲ ನಿನ್ನೆ, ಇದಕ್ಕೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಕೇರಳ ಇದಕ್ಕೆ ಹೋಗಿಲ್ಲ. ಅವರು ಯಾಕೆ ಹೋಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಅಸಮಾಧಾನ ಇರ್ಬೋದು ಅಂತ ಅನ್ಕೊಂತೀನಿ ನಾನು. ಯಾಕೆಂದ್ರೆ ಸೀನಿಯರ್ ಮೋಸ್ಟ್ ಲೀಡ್ರು, 8 ಸರಿ ಗೆದ್ದಿದ್ದಾರೆ ಅವರು, ಸತೀಶನ 6 ಸರಿ ಗೆದ್ದಿದ್ದಾರೆ. ಹಾಗಾಗಿ ಚೆನ್ನಿತಾಲ ಅವ್ರಿಗೆ ಏನು ಮಾಡ್ತಾರೆ, ಎಲ್ಲ ಕಾಂಪಿಟೇಟ್ ಮಾಡ್ತಾರೆ ನೋಡ್ಬೇಕು. ಅದು ಕುತೂಹಲದ ಪ್ರಶ್ನೆ ನನಗೆ. ಚೆನ್ನಿತಾಳ ವಿಷಯದಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಅವ್ರ ಹೆಸರು ಭಾಳ ತುಂಬ ಕೇಳಿಬಂದಿತ್ತು. ಬಟ್ ಅವ್ರು ಸೆಮಿಫೈನಲ್ಗೆ ಬರಲೇ ಇಲ್ಲ. ಶಾರ್ಟ್ ಲಿಸ್ಟ್ ಆಗಿದ್ದು KC ವೇಣುಗೋಪಾಲು ಮತ್ತು ಸತೀಶನ್ ಎರಡೇ ಹೆಸರು. ಲಾಸ್ಟಲ್ಲಿ ಅವ್ರು ಇರಲಿಲ್ಲ. ಅಂದರೆ ಬಹಳ ಬೇಗ ಅವ್ರಿಗೂ ಕೂಡ ಆ ಸುಳಿವು ಸಿಕ್ಕಿತ್ತು, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ. ಈಗ ನೀವು ಹೇಳ್ತಿದ್ರಿ ಮುಂದೆ ಏನು ಮಾಡ್ತಾರೆ ಅಂತ. ನಾನು ಕೇಳ್ತಿರೋದು ಏನು ಮಾಡಬಹುದು, ಏನು ಸದ್ಯಕ್ಕೆ ಕಾಂಗ್ರೆಸ್ಸಿನ ಪರಿಸ್ಥಿತಿ, ಕೇರಳದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ
ಅವರು ಅಲ್ಲಿ ಬಿ ಜೆ ಪಿಗೆ ನೆಲೆ ಇಲ್ಲ, ಗೆದ್ದಿರೋದು 3 ಜನ ಗೆದ್ದಿದ್ದಾರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯವಾಗಿ ಇವ್ರ ಜೊತೆಗೆ ಇರಬೇಕಾಗತ್ತೆ, ಕಾಂಗ್ರೆಸ್ ಜೊತೆಗೆ ಇರಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ ನೋಡಬೇಕು. ಮತ್ತು ಅವ್ರನ್ನ ಹೈಕಮಾಂಡ್ಗೆ ಅಂದರೆ ಪಾರ್ಟಿ ಕೆಲಸಕ್ಕೆ ದೆಹಲಿಗೆ ಕರ್ಸ್ಕೊಳ್ತಾರೆ ಅಂದರೆ ಅಲ್ಲಿ ಆಲ್ರೆಡಿ ವೇಣುಗೋಪಾಲ್ ಇದ್ದಾರೆ, ದೆಹಲಿ ಕರ್ಸ್ಕೊಳ್ಳಲ್ಲ ಅನ್ಸುತ್ತೆ. ನೋಡ್ಬೇಕು, ಇಲ್ಲೇ ರಾಜ್ಯದಲ್ಲಿ ಏನಾದರೂ ಜವಾಬ್ದಾರಿ ಕೊಡ್ಬೋದು ಅಥವಾ ಕ್ಯಾಬಿನೆಟಲ್ಲಿ ನೀವಿರಿ ಅಂತ ಹೇಳ್ಬೋದು. ಹಂಗಾಗಿ DCM ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸಲ್ಲ. ಯಾಕೆಂದರೆ ಪ್ಯಾನಲ್ DCM ಪೋಸ್ಟ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕರ್ನಾಟಕ ಉದಾಹರಣೆ ಇದೆಯಲ್ಲ. ಕರ್ನಾಟಕದಲ್ಲಿ DCM ಪೋಸ್ಟ್ ಕ್ರಿಯೇಟ್ ಮಾಡಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಭಾಳ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ, ನೀವು ನೋಡ್ತೀರಿ. ಹಂಗಾಗಿ ಪ್ಯಾನಲ್ ಪವರ್ ಸೆಂಟರ್ನ ಖಂಡಿತವಾಗಿ ಕೇರಳದಲ್ಲಿ ಕ್ರಿಯೇಟ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಕರ್ನಾಟಕ ನೀವು ಹೇಳಿದ್ರೆ ಕರ್ನಾಟಕ ಕಂಪೇರ್ ಮಾಡಿರಲ್ಲ, ಕರ್ನಾಟಕದಲ್ಲೂ 5 ವರ್ಷ CM ಇದು ಆಪೋಸಿಷನ್ ಲೀಡರ್ ಆಗಿದ್ದಂಥ ಸಿದ್ದರಾಮಯ್ಯ ಅವ್ರನ್ನ 2013 ಮುಖ್ಯಮಂತ್ರಿ ಮಾಡಿದರು. ಈ ಸಲನೂ ಬಿ ಜೆ ಪಿ ಸರ್ಕಾರ ಬಂತಲ್ಲ, ಅಂದರೆ ಫಸ್ಟು JDS ಮತ್ತು ಕಾಂಗ್ರೆಸ್ ಸರ್ಕಾರ ಹೋಗಿ BJP ಸರ್ಕಾರ ಬಂತಲ್ಲ, ಯಡಿಯೂರಪ್ಪ ಸರ್ಕಾರ. ಅದಾದಮೇಲೆ ಸಿದ್ದರಾಮಯ್ಯ ಅವರೇ ಆಪೋಸಿಷನ್ ಲೀಡರ್ ಆಗಿದ್ದರು. ಈಗಲೂ ಆಪೋಸಿಷನ್ ಲೀಡರ್ಗೆ ಮಣೆ ಹಾಕಿದರು. ಕೇರಳದಲ್ಲೂ ಆಪೋಸಿಷನ್ ಲೀಡರ್ಗೆ ಮಣೆ ಹಾಕಿದ್ದಾರೆ. ಇದೇನೊಂದು ಒಂಥರ ಅಲಿಖಿತವಾಗಿ ಈ ಥರದೊಂದು ಪ್ರೆಸಿಡೆಂಟ್ ಆಗ್ತಿದೆಯಾ? ಇಲ್ಲ, ಆ ಥರ ಏನಿಲ್ಲ ನೋಡಿ. ಸತೀಶನ್ ಕೇಸಲ್ಲಿ LDFನ್ನು ಫೇಸ್ ಮಾಡಿದ್ದು ನೇರವಾಗಿ, ಡೈರೆಕ್ಟು LDFನ್ನು ಫೇಸ್ ಮಾಡಿರೋದು ಕೇರಳದಲ್ಲಿ ಸತೀಶನ್ನು. ಆಪೋಸಿಷನ್ 2021ರಿಂದ 2026 ಆಪೋಸಿಷನ್ ಲೀಡರ್ ಇದ್ರು. ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ನ್ಯಾಚುರಲ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಅವ್ರು ಎಮರ್ಜ್ ಆಗಿದ್ದಾರೆ, ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಹಂಗಾಗಿ ಈ ಥರ ಏನು ಪರಿಗಣಿಸ್ಬೇಕಾಗಿಲ್ಲ ನೋಡಿ. ಈಗ ನೀವು ವೇಣುಗೋಪಾಲ್ನ ಕಾಂಟ್ರಿಬ್ಯೂಷನ್ ತಗೊಂಡ್ರೆ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ ಹೌದು, ಆದರೆ ಕೇರಳದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನು? ಪಕ್ಷವನ್ನು ಗೆಲ್ಸೋದ್ರಲ್ಲಿ, ಪಕ್ಷವನ್ನು ಅಧಿಕಾರ ತರೋದ್ರಲ್ಲಿ ಏನು ಪಾತ್ರ ಅಂತ ನೋಡಿದ್ರೆ ಸತೀಶನ್ ಪಾತ್ರ ದೊಡ್ಡದು, ವೇಣುಗೋಪಾಲ್ ಪಾತ್ರ ಕಡಿಮೆ. ಯಾಕೆಂದರೆ ಅವರು ಒಳ್ಳೆ ಆಯ್ಕಟ್ಟಿ ಸ್ಥಳದಲ್ಲಿದ್ದಾರೆ, ಯಾರೋ ವೇಣುಗೋಪಾಲ್. ಹಾಗಾಗಿ ತನಗೆ ಬೇಕಾದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹೀಗಾಗಿ ಇದೆಲ್ಲ ಆದರೆ ನೋಡಿ, ಹೌದು ಅವರು ಆಯ್ಕಟ್ಟಿನ ಜಾಗದಲ್ಲಿದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಸಂಪನ್ಮೂಲದ ಸಹಕಾರನೂ ಕೂಡ ಕೊಟ್ಟಿದ್ದಾರೆ. ಪಾಲಿಟಿಕ್ಸಲ್ಲಿ ಟಿಕೆಟು ಕೊಟ್ಟು ದುಡ್ಡು ಕೊಡೋರು ಗ್ರೇಟ್ ಅಂತ ಆಗ್ಬಿಟ್ಟಿರ್ತಾರೆ. ಸೊ ಹಂಗಾಗಿ 47 ಜನ ಅವರು ಸಪೋರ್ಟ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಸಾಮಾನ್ಯವಾಗಿ ಹೈಕಮಾಂಡಲ್ಲಿ ಇರ್ತಾರಲ್ಲ ನಾಯಕರುಗಳು, ಅವರು ಗ್ರಾಸ್ ರೂಟಲ್ಲಿ ಆ ಬೇರುಗಳು ಬದಲಾಗಿರಲ್ಲ. ಕರ್ನಾಟಕದಲ್ಲಿ ಎಷ್ಟು ಆಸ್ಕರ್ ಫರ್ನಾಂಡಿಸ್ ಇಂದ ಹಿಡಿದು ಜನಾರ್ದನ್ ಪೂಜಾರಿವರೆಗೆ, ವೀರಪ್ಪ ಮೊಯ್ಲಿವರೆಗೆ ಭಾಳ ಜನ ನಾವು ನೋಡಿದ್ದೀವಿ. ಸೊ ಇಲ್ಲಿ ಕೇಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ವೇಣುಗೋಪಾಲ್ ಅಲ್ಲೂ ಆ ನೆಟ್ವರ್ಕ್ ಇಟ್ಕೊಂಡಂಗಿದ್ದಾರೆ, ಸ್ಟ್ರಾಂಗ್ ಆಗಿದೆ. ಬರೀ ದುಡ್ಡು ಕೊಟ್ಬಿಟ್ಟು ಇದು ಮಾಡಿ ಅಥವಾ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನೆಟ್ವರ್ಕ್ ಇದೆಯಲ್ಲ, ಅಟ್ಲೀಸ್ಟ್ ಇವ್ರು ನಂಬಿ ನಾನು ಟಿಕೆಟ್ ಕೊಡ್ಬೋದು, ಇವ್ರು ನಾಳೆ ಇವ್ರು ನನಗೆ ಬೆಂಬಲಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸನಾದರೂ ಇರಬೇಕಲ್ಲ. ಅದು ಜೊತೆಗಿದ್ರೆ ಮಾತ್ರ ಸಾಧ್ಯ ಆಗೋದು. ಅಲ್ಲ, ಅಷ್ಟು ಮಟ್ಟಿಗೆ ಅವರು ಅಲ್ಲಿ ಬೇರೆ ಬಿಟ್ಟಿದ್ದಾರೆ ಅಂತ ಅಲ್ಲ. ಬೇರೆ ನೀವು ಶಾಸಕರಿಗೆ ಟಿಕೆಟ್ ಕೊಟ್ಟ ತಕ್ಷಣ, ಅವ್ರು ಗೆದ್ದ ತಕ್ಷಣ ಇವ್ರು ಬೇರೆ ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ನೋಡಿದ್ರೆ ಗ್ರಾಸ್ ರೂಟಲ್ಲಿ ಜನ ಸಪೋರ್ಟ್ ಮಾಡಿದ್ದು, ಕಾಂಗ್ರೆಸ್ಸು ಕಾರ್ಯಕರ್ತರು ಸಪೋರ್ಟ್ ಮಾಡಿದ್ದು, ಕಾಂಗ್ರೆಸ್ ಲೀಡರ್ಗಳು, ಲೋಕಲ್ ಲೀಡರ್ಸ್ ಸಪೋರ್ಟ್ ಮಾಡಿದ್ದು ಸತೀಶನ್ಗೆ. ಎಲ್ಲಿವರೆಗೂ ಸಪೋರ್ಟ್ ಮಾಡೋದ್ರು ಅಂದರೆ ಒಂದು ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸತೀಶನ್ಗೆ ಹೇಳುತ್ತೆ ಇದನ್ನೆಲ್ಲ ಸ್ಟಾಪ್ ಮಾಡಿಸಿ ಅಂತ, ನಿಮ್ಮ ಪರವಾಗಿ ಪ್ರದರ್ಶನಗಳನ್ನ, ಮೆರವಣಿಗೆಗಳನ್ನ ಇವನ್ನೆಲ್ಲ ಸ್ಟಾಪ್ ಮಾಡಿಸಿ ಅಂತ ನಿರ್ದೇಶನ ಕೊಡುತ್ತೆ. ಅದರ ಅರ್ಥ ಏನು? ಸತೀಶನ್ ನಿಜವಾಗ್ಲೂ ಜನನಾಯಕ ಅಂತ ಅರ್ಥ. ಅವ್ರಿಗೆ ಸ್ಟ್ರಾಂಗ್ ಪಬ್ಲಿಕ್ ಇಮೇಜ್ ಇದೆ ಅವ್ರಿಗೆ. ಹಂಗಾಗಿ ಹೈಕಮಾಂಡ್ ಮಾಡಲೇಬೇಕಾಗಿತ್ತು. ಇಲ್ಲಾಂದರೆ ನೋಡಿ, ಆಗಲೇ IUML ನೀವು ಹೇಳಿದ್ರೆ, ನಾನು ಹೇಳಿದೆ ಮಿತ್ರ ಪಕ್ಷಗಳ ಒತ್ತಾಯಕ್ಕೆ ಮಣಿದಿದೆ ಅಂತ. ಒಂದು ಹಂತದಲ್ಲಿ IUML ನೀವು ಸತೀಶನ್ ಮಾಡದೇ ಇದ್ರೆ ನಾವು ಮೈತ್ರಿ ಇದರಿಂದ ಹೊರಗಡೆ ಹೋಗ್ತೀವಿ ನಾವು ಅಂತ ಇದು ಮಾಡಿದ್ದಾರೆ ಅವರು. ಹಾಂ. ಸೊ ಹಂಗಾಗಿ ನ್ಯಾಚುರಲ್ ಚಾಯ್ಸ್ ಆಗಿ ಸತೀಶನ್ ಎಮರ್ಜ್ ಆಗಿರೋದು. ಹಾಗಾಗಿ ಇದು ಕೇರಳದ ಇಡೀ ಸರ್ಕಸ್ ಇದೆಯಲ್ಲ, ಮತ್ತು ಫಲಿತಾಂಶ, ಈಗ ಮುಖ್ಯಮಂತ್ರಿ ಆಯ್ಕೆಯಾಗಿರೋದು, ಇದೆಲ್ಲವೂ ಕೂಡ ಕರ್ನಾಟಕ ಕಾಂಗ್ರೆಸ್ ಮೇಲೆ, ಇಲ್ಲಿನ ನಾಯಕತ್ವ ಬದಲಾವಣೆ ಅನ್ನುವಂಥ ವಿಷಯದ ಮೇಲೆ, ಸಿದ್ದರಾಮಯ್ಯ ಅವ್ರ ಮೇಲೆ, DK ಶಿವಕುಮಾರ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ನನಗೆ ಹಂಗೆ ಅನ್ಸಲ್ಲ, ಪರಿಣಾಮ ಬೀರುತ್ತೆ ಅಂತ ಹಂಗೆ ಅನ್ಸಲ್ಲ. ಯಾಕೆಂದರೆ ಇಲ್ಲಿಯ ರಾಜಕೀಯ ಪರಿಸ್ಥಿತಿಗಳು ಬೇರೆ, ಅಲ್ಲಿಯ ರಾಜಕೀಯ ಪರಿಸ್ಥಿತಿಗಳು, ಸನ್ನಿವೇಶಗಳು ಬೇರೆ ಬೇರೆ ಇದೆ. ಈಗ ನಾಯಕತ್ವ ಬದಲಾವಣೆಗೆ ಈಗ ಕೈ ಒತ್ತಾಯ ಇದೆ, ಆದರೆ ಹೈಕಮಾಂಡ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಿಲ್ಲ. ಯಾಕೆಂದರೆ ಇನ್ನು ಎಲೆಕ್ಷನ್ ಇನ್ನೇನು May 20 ಎಷ್ಟೋ ಬಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ.
ಇನ್ನೊಂದು ವರ್ಷ ಇರುತ್ತೆ, ಆಮೇಲೆ ಎಲೆಕ್ಷನ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಹಂಗಾಗಿ ಇದ್ರನ್ನ ಸೀರಿಯಸ್ ಆಗಿ ತಗೊಳ್ತಾರೆ, ನಾಯಕತ್ವ ಬದಲಾವಣೆ ಮಾಡ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲಪ್ಪ. ನನಗೆ ನಿಮ್ಮ ಇದರಲ್ಲಿ ಏನಿದೆಯೋ ಗೊತ್ತಿಲ್ಲ ಅಂತ. ನೀವು ಆ ಥರದಲ್ಲಿ ಏನಾದರೂ ಆಲೋಚನೆ ಮಾಡ್ತಿದ್ರೆ ಪಕ್ಷ, ನೀವು ಹೇಳಿದ್ರೆ ನಮಗೆ ಒಂದು ರೀತಿ ನೀವು ನನ್ನ ಬಾಯಿಂದನೇ ಹೇಳಿಸ್ಬೇಕು ಅಂತಿದ್ದೀರಿ. ಓಕೆ, ಹೇಳ್ತೀನಿ ಕೇಳಿ. ಈಗ ಕಾಂಗ್ರೆಸ್ನ 4 ಜನ ಮುಖ್ಯಮಂತ್ರಿಗಳಿದ್ದಾರೆ ಇಡೀ ದೇಶದಲ್ಲಿ. ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕ ಆ್ಯಂಡ್ ಕೇರಳ. 4 ಪೈಕಿ ಸತೀಶನ್ನು ಸೇರಿದ್ರೆ 3 ಕಡೆ ಪ್ರಬಲ ಸಮುದಾಯದ ನಾಯಕರು ಮುಖ್ಯಮಂತ್ರಿ ಆದಂಗೆ ಆಯಿತು. ಸಿದ್ದರಾಮಯ್ಯ ಒಬ್ಬರೇ ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು. ಈಗ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡಬೇಕು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ 2-3 ಸಲ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗಿತ್ತು, ಕೇರಳದಲ್ಲಿ ಬೇರೆ ಇದ್ರಲ್ಲ, ಫಾರ್ ಎಕ್ಸಾಂಪಲ್ ಕೆ ಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಾಳ, ಇವರು ಎಲ್ಲರೂ ಇದ್ರಲ್ಲ, ಅವರು ಕೂಡ ನಾಯರ್ ಸಮುದಾಯದವರು. ಎಲ್ಲ ಬೇರೆ ಸಮುದಾಯದವರು ಇರಲಿಲ್ಲ ಅಲ್ಲಿ, ಹೇಳುವ ಲೀಡರ್ ಇರಲಿಲ್ಲ ಅಲ್ಲಿ. ನಾನು ಆದರೆ ಫಲಿತಾಂಶದ ನಂತರ ಕಾಂಗ್ರೆಸ್ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಈಗ ಪಿಣರಾಯಿ ವಿಜಯನ್ ಎಕ್ಸಿಟ್ ಆಗ್ತಿದ್ದಾರೆ, ನೆಕ್ಸ್ಟು ನಾವು ಈಳುವ ಸಮುದಾಯವನ್ನು ತಮ್ಮ ಕಡೆ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರದ್ದು ಏನಾದರೂ ಮಾಡಿದ್ದಿದ್ರೆ ಇರಲಿಲ್ಲ, ನಾನು ಇದೆ ಅಂತ ಹೇಳ್ತಿರಲಿಲ್ಲ. ಬಟ್ ಇದು ನಾನು ಹೇಳಿದ್ನಲ್ಲ, ಈ ಜಾತಿ ಲೆಕ್ಕಾಚಾರ ಇದು ಸಿದ್ದರಾಮಯ್ಯ ಅವರಿಗೆ ವರದಾನ ಆಗ್ಬೋದು, ನಂಬರ್ 1. ನಂಬರ್ 2, ಈಗ ಕೆ ಸಿ ವೇಣುಗೋಪಾಲ್ ಡೆಲ್ಲಿಲಿ ಭದ್ರವಾಗಿ ಕೂರಿದ್ರೆ, ಅವರು ಸಿದ್ದರಾಮಯ್ಯ ಪರವಾಗಿ ನಿಂತರೆ, ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯ ವೇಣುಗೋಪಾಲ್ ಪರ ನಿಂತರಂತೆ. ಸೊ ಹಂಗಾಗಿ ಅವೆಲ್ಲ ಇರ್ತಾವಲ್ಲ, ಅದರಿಂದ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವ್ರು ವೇಣುಗೋಪಾಲ್ ಪರ ನಿಂತಿದ್ರು, ಡಿ ಕೆ ಶಿವಕುಮಾರ್ ನಿಂತಿದ್ರು ಅಂತ ಸುದ್ದಿ ಇದೆ. ಯಾವ್ದು ಸುದ್ದಿ ನಿಜ ಅಂತ ನಮ್ಗೆ ಗೊತ್ತಿಲ್ಲ. ಅದು ಡಿ ಕೆ ಶಿವಕುಮಾರ್ ಕೂಡ ವೇಣುಗೋಪಾಲ್ ಪರವಾಗಿ ಬ್ಯಾಕ್ ಮಾಡಿದ್ರು ಅಂತ ಒಂದು ಸುದ್ದಿ ಇದೆ. ಅದು ಏನು ಅಂತ ಗೊತ್ತಿಲ್ಲ, ಯಾವ ಥರ ಬ್ಯಾಕ್ ಮಾಡಿದ್ರು, ಹೇಗೆ ವೇಣುಗೋಪಾಲ್ಗೆ ಸಪೋರ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅಂತ ಗೊತ್ತಿಲ್ಲ ನನಗೆ. ಬ್ಯಾಕ್ ಮಾಡಿದ್ರೆ ದುಡ್ಡು ಕೊಟ್ಟರು ಅಂತಾನೆ ಸರ್? ಇಲ್ಲ, ಅದು ನಿಮ್ಮ ಇದು ವಿವೇಚನೆಗೆ, ನಿಮ್ಮ ಏನು ತಿಳುವಳಿಕೆ ಇದಕ್ಕೆ ಬಿಟ್ಟಿದ್ದು. ಅದನ್ನು ನಾನು ಎಲ್ಲ ಬಿಡಿಸೋಕ್ಕಾಗಲ್ಲ, ಯಾಕೆಂದರೆ ಕೆಲವು ವಿಚಾರಗಳನ್ನ ಕ್ಯಾಮ್ರಾ ಮುಂದೆ ಇದ್ದೀವಿ, ನಾವು ಮಾತಾಡೋಕ್ಕಾಗಲ್ಲ. ಬಟ್ ಅವರು ಕೂಡ ವೇಣುಗೋಪಾಲ್ ಪರವಾಗಿ ಇದ್ದರು ಅಂತ. ಮತ್ತೊಂದು ನೋಡಿ, ಅಲ್ಲಿ ನಾನು ಆಗಲೇ ಅಂದೆ, ಅದೊಂದು ಪ್ರೆಸಿಡೆಂಟ್ ಆಗ್ಬಿಡ್ತಿದೆಯಾ ದಿನಕ್ಕೆ ಅಂತ. ವಿರೋಧ ಪಕ್ಷ ನಾಯಕರಾಗಿದ್ದಂಥವ್ರು ಮುಖ್ಯಮಂತ್ರಿ ಆಗುವಂಥದ್ದು. ಸಿದ್ದರಾಮಯ್ಯ ಹಿಂದೆ ಅದೇ ಆಗಿದ್ದು, ಈಗ ವಿ ಡಿ ಸತೀಶನ್ ಅದೇ ಆಗಿರೋದು. ಇಲ್ಲಿಗ ಬದಲಾವಣೆ ಮಾಡಿದ್ರೆ ನಾಳೆಗೆ ಅಲ್ಲೂ ಬದಲಾವಣೆ ಕೂಗಿ ಎದ್ದೇಳ್ಬೋದು, 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ಅನ್ನೋ ಕಾರಣಕ್ಕೆ ಏನೋ ಸಿದ್ದರಾಮಯ್ಯ ಅವ್ರು ಕಂಟಿನ್ಯೂ ಮಾಡೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡುತ್ತಾ. ಆ ರೀತಿಯಾಗಿ ಕರ್ನಾಟಕ ಕಾಂಗ್ರೆಸ್ ಮೇಲೆ ಕೇರಳದ ಈ ರಾಜಕೀಯ ಪರಿಣಾಮ ಬೀರುತ್ತಾ ಅಂತ. ಅಲ್ಲಲ್ಲ, ನನಗೇನನ್ಸುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಪರ್ಟಿಕ್ಯುಲರ್ಲಿ ರಾಹುಲ್ ಗಾಂಧಿ ಹೇಗೆ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ ನಂಬರ್ ಗೇಮ್ಗೆ ಅವರು ಒತ್ತು ಕೊಡ್ತಾರಾ, ಅಥವಾ ಸತೀಶನ್ನ ಚೀಫ್ ಮಿನಿಸ್ಟರ್ ಮಾಡ್ದಂಗೆ, ಅವ್ರನ್ನ ಶಾಸಕ ಪಕ್ಷದ ನಾಯಕರು ಮಾಡ್ದಂಗೆ ಜನರ ಒತ್ತಾಯಕ್ಕೆ ಬೆಲೆ ಕೊಡ್ತಾರಾ, ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಸೊ ಹಂಗಾಗಿ ಕಾದು ನೋಡಬೇಕು, ಅವ್ರು ಯಾವ ನೆಲೆಯಲ್ಲಿ, ಯಾವ ಹಿನ್ನೆಲೆಯಲ್ಲಿ ನಿರ್ಧಾರಗಳು ತಗೊಳ್ತಾರೆ, ಯಾವ ಆಧಾರದ ಮೇಲೆ ನಿರ್ಧಾರ ತಗೊಳ್ತಾರೆ ಅಂತ ಹೇಳೋಕ್ಕಾಗ್ತಿಲ್ಲ. ಅವರ ಮೈಂಡಲ್ಲಿ ಏನು ಓಡುತ್ತೆ, ಹೈಕಮಾಂಡ್ ಮೈಂಡಲ್ಲಿ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ. ಇಲ್ಲಿ ಕೂತ್ಕೊಂಡು ಮಾತಾಡೋದು ಕಷ್ಟ, ನೋಡಬೇಕು. ಹಂಗೆ ನಂಬರ್ ಗೇಮೇ ಅವರು ಹೋಗಿದ್ರೆ ನೀವು ಹೇಳ್ದಂಗೆ ಕೆ ಸಿ ವೇಣುಗೋಪಾಲ್ ಕೊಡಬೇಕಾಗಿತ್ತಲ್ಲಿ. 47 ಜನ ಶಾಸಕರ ಬೆಂಬಲ ಇತ್ತಲ್ಲ ಅವ್ರಿಗೆ. ಇಲ್ಲ, ಈಗ ಜನರು ಒತ್ತಾಯಕ್ಕೆ ಅವರು ಹೈಕಮಾಂಡ್ ಮಣಿತು ಅಂತ ಆಯ್ತು. ಹೌದು, ಬರೀ 47 ಜನ ಶಾಸಕರ ಬೆಂಬಲ ಅಷ್ಟೇ ಅಲ್ಲ, ಸ್ವತಃ ವೇಣುಗೋಪಾಲ್ AICC ಆರ್ಗನೈಸೇಷನ್ ಸೆಕ್ರೆಟರಿ, ರಾಹುಲ್ ಗಾಂಧಿಗೆ ಭಾಳ ಹತ್ರ ಆಗಿದ್ದಂಥ. ಅಲ್ಲ, ಅದೆಲ್ಲದ್ರ ಜೊತೆಗೆ ಇನ್ನು 5 ವರ್ಷ ಕೇರಳದಲ್ಲಿ ತುಂಬ ಕೆಲಸ ಮಾಡಬೇಕಾಗಿದೆ. ಈಗ ನೋಡಿ, ಈಗ ಪಾಪ್ಯುಲರ್ ಸ್ಕೀಮ್ಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಿದೆ ಕೇರಳ ಗೌರ್ಮೆಂಟು. ಹೌದು. ಆಮೇಲೆ ಸರ್ಕಾರದ ಮೇಲೆ ಸಾಲದ ಹೊರೆ ಇದೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ತರಬೇಕು, ಇವೆಲ್ಲವನ್ನು ನಿಭಾಯಿಸುವಂಥ ಜವಾಬ್ದಾರಿ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ಇವನ್ನೆಲ್ಲ ನಿಭಾಯಿಸ್ಬಿಡ್ಬೋದು, ಅದನ್ನು ನಿಭಾಯಿಸೋಕ್ಕಾಗಲ್ಲ. ಯಾಕೆ ಅದರ ಸಹಕಾರ ಸಿಕ್ಕರೆ ಮಾತ್ರ ಮಾಡ್ಬೋದು. ಏನಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಸರಿಯಾದ ರೀತಿಯಲ್ಲಿ ಅನುದಾನಗಳು ಸಿಗ್ತಿಲ್ಲ. ಹೌದು, ತಾರತಮ್ಯ ಮಾಡ್ತಿದೆ ಈಗಿರುವಂಥ ಕೇಂದ್ರ ಸರ್ಕಾರ. ಇಂತಹ ಒಂದು ದುಸ್ಥಿತಿನಲ್ಲಿ ಆಡಳಿತ ನಡೆಸೋದಿದೆಯಲ್ಲ, ಅದು ಕಷ್ಟ ಇರೋದು, ಆ ಸವಾಲಿರುತ್ತೆ. ಅದ್ರ ಜೊತೆಗೆ 2029 ಲೋಕಸಭಾ ಇದೆಯಲ್ಲ, ಭಾಳ ಕ್ರೂಷಿಯಲ್ ಎಲೆಕ್ಷನ್. ಈಗ ನೋಡಿ, ಮೊನ್ನೆ 2024 ಎಲೆಕ್ಷನ್ಲಿ ಸ್ವೀಪ್ ಮಾಡಿದ್ದಾರೆ, 18 ಸೀಟನ್ನು ಗೆದ್ದಿದ್ದಾರೆ ಕಾಂಗ್ರೆಸ್ಸು ಅಲ್ಲಿ. ಸೊ ಹಾಗಾಗಿ ಅದನ್ನು ಮತ್ತೆ ರಿಪೀಟ್ ಆಗಬೇಕದು, ಆ ರಿಸಲ್ಟ್ ರಿಪೀಟ್ ಆಗಬೇಕು, ಆ ಜವಾಬ್ದಾರಿ ಇದೆ.
ಆ ಜವಾಬ್ದಾರಿ ಹೊರೋದಕ್ಕೆ ಯಾರು ಸಮರ್ಥರು ಅಂತ ಯೋಚನೆ ಮಾಡಿರ್ತಾರೆ ಕಾಂಗ್ರೆಸ್ ಹೈಕಮಾಂಡ್. ಕೆ ಸಿ ವೇಣುಗೋಪಾಲ್ ಅದನ್ನ ಕೆ ಸಿ ವೇಣುಗೋಪಾಲ್ ಅಲ್ಲಿ ಸಮರ್ಥರ ಇಷ್ಟು 18 ಸೀಟ್ ತಾಕತ್ತಿದೆಯಾ ಅವ್ರಿಗೆ ಅಂತ ಯೋಚನೆ ಮಾಡ್ತಾರೆ. ಶಶಿ ತರೂರ್ ತಾಕತ್ತಿದೆಯಾ ಅಂತ ಯೋಚನೆ ಮಾಡ್ತಾರೆ. ರಮೇಶ್ ಚೆನ್ನಿತಾಲಕ್ಕೆ ತಾಕತ್ತಿದೆಯಾ ಅಂತ ಯೋಚನೆ ಮಾಡ್ತಾರೆ. ಇವೆಲ್ಲ ತಾಕತ್ತುಗಳನ್ನ ಅಳೆದು ತೂಗಿ ಸತೀಶನ್ ಮಾಡಿರೋದು. ಸತೀಶನ್ಗೆ ಆ ತಾಕತ್ತಿದೆ, ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಹಿಂದೆ ಲೋಕಲ್ ಬಾಡಿ ಎಲೆಕ್ಷನ್ ತೋರಿಸಿದ್ದಾರೆ, ಪಾರ್ಲಿಮೆಂಟ್ ಎಲೆಕ್ಷನ್ ತೋರಿಸಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಹೈಕಮಾಂಡ್ ಇಂಥ ಒಂದು ತೀರ್ಮಾನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರ, ಇಷ್ಟೊತ್ತು ವಿ ಡಿ ಸತೀಶರನ್ನೇ ಯಾಕೆ ಕೇರಳ CM ಆಗಿ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡ್ತು ಅನ್ನೋದ್ರ ಬಗ್ಗೆ ನಂಜುಂಡೇಗೌಡರು ಸವಿವರವಾಗಿ ಮಾತಾಡಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ, ನೀವಿನ್ನು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.